ಅದ್ರ ಮೇಲೆ ಬರೆ ಎಳೆಯುವಂತ ಕೆಲಸಗಳನ್ನು ಮಾಡ್ಲಿಕ್ಕೆ ಕೊಟ್ಟಿದಾರಲ್ಲ, ಎಷ್ಟು ಮಟ್ಟಿಗೆ ಸರಿ ಇದೆ? ಹಾಗಾಗಿ ಈ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಬೆಂಗಳೂರ ಹಿತವನ್ನ ಕಾಪಾಡಲಿಕ್ಕೆ ಒಂದು ಗುಂಡಿಯ ನಗರವನ್ನ ಮಾಡಿದ್ದಾರೆ, ಕಸದ ನಗರ ಮಾಡಿದ್ದಾರೆ, ಕತ್ತಲ ನಗರ ಮಾಡಿದ್ದಾರೆ, ನೀರಿಲ್ಲದ ನಗರವನ್ನ ಮಾಡಿದ್ದಾರೆ, ಎಲ್ಲ ಬೀದಿ ನಾಯಿಗಳ ಕೈನಲ್ಲೂ ಕಚ್ಚಿಸುವಂತ ನಗರ ಮಾಡಿದ್ದಾರೆ. ಜಾತಿ ಜನಗಣತಿ ಸಮೀಕ್ಷೆ ಬಗ್ಗೆ ಹಿರಿಯ ಸಚಿವರೇ ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್. ನಿನ್ನೆ ಕ್ಯಾಬಿನೆಟ್, ಇವತ್ತು ಮುಖ್ಯಮಂತ್ರಿಗಳು ಸಭೆ ಮಾಡ್ತಾ ಇದ್ದಾರೆ 10 ಗಂಟೆಗೆ. ನಿನ್ನೆ ದಿನ ಕೂಡ ಸರಣಿ ಸಭೆ ಮಾಡಿದ್ರು ಕೂಡ ಒಪ್ಪಂದ ನಿರ್ಣಯವನ್ನ ಮಾಡಿಲ್ಲ. ನೋಡೋಣ, ಈಗ ಸುದ್ದಿಗಳು ಕೇಳ್ತಾ ಇದೀವಿ, ನೋಡೋಣ ಅವರಲ್ಲಿ ಅವರ ಸಚಿವ ಸಂಪುಟದಲ್ಲಿ ಏನ್ ನಿಲುವನ್ನು ತಗೊಳ್ತಾರೆ, ಯಾವ ರೀತಿ ಅವರ ಅಭಿಪ್ರಾಯಗಳು ಇರ್ತವೆ ಮತ್ತು ಅವರ ಉದ್ದೇಶಗಳು ಏನು ಅಂತ ಕಾದು ನೋಡುವ. ಬಿಕಾಸ್ ನೋಡೋಣ ಏನ್ ಮಾಡ್ತಾರೆ ಅಂತ. ಬಿಕಾಸ್ ಈಗ ಬರೀ ಸುದ್ದಿ ಕೇಳ್ತಾ ಇದೀವಿ, ಮಾಧ್ಯಮದ ಮೂಲಕ ಸುದ್ದಿ ಕೇಳ್ತಾ ಇದೀವಿ. ನಿಜವಾದ ಸ್ಪಷ್ಟತೆ, ಜನಪರವಾಗಿ ಅವರಿಗೆ ಸ್ವಾತಂತ್ರ್ಯರು, ಅವ್ರದೇ ಆದಂತ ಸ್ಪಷ್ಟತೆ ಇದೆ, ಆಲೋಚನೆ ಇದೆ, ಜನಪರವಾಗಿರ್ತೀವಿ ಅಂತ ಯಾರು ಕೆಲವು ಮಂತ್ರಿಗಳು ನಾವು ಕೇಳಿದ್ದೀವಿ, ಸುದ್ದಿ ಆಗಿದೆ. ಗಟ್ಟಿ ನಿಲುವನ್ನು ತಗೊಳ್ಳಿಕ್ಕೆ ಅಪರೂಪಕ್ಕೆ ಆತ್ಮಸಾಕ್ಷಿಯನ್ನಿಟ್ಕೊಂಡು, ಮನಸ್ಸಾಕ್ಷಿಯನ್ನಿಟ್ಕೊಂಡು ಮಾತಾಡ್ತಿದ್ದಾರೆ. ಒಳ್ಳೆ ಬೆಳವಣಿಗೆ, ನಾಯಕತ್ವ ಗುಣಗಳನ್ನು ತೋರಿಸ್ತಾ ಇದ್ದಾರೆ. ಈ ನಾಯಕತ್ವ ಗುಣಗಳನ್ನ ನಾವೆದುರು ನೋಡ್ತೀವಿ. ಇವತ್ತು ನಾಯಕತ್ವ ಗುಣಗಳು ಒಬ್ಬ ನಾಯಕನಲ್ಲಿ ಬರಬೇಕು. ಬರೀ ತಲೆ ಬಗ್ಸ್ಕೊಂಡು ಏನ್ ಹೇಳಿದ್ರು ಭಯದಲ್ಲಿ, ತಮ್ಮ ಭವಿಷ್ಯದ ಆತಂಕದಲ್ಲಿ, ಅಧಿಕಾರದ ಆಸೆಯಿಂದ ತಮ್ಮ ಸ್ವಂತತನ, ತಮ್ಮ ಸ್ವಂತ ಆಲೋಚನೆಗಳನ್ನು ಬಿಟ್ಟು ಅಸಹಾಯಕರಾಗಿ ಮಂತ್ರಿಗಳು ಇರುವಂತದ್ದು ಆಗಬಾರ್ದು. ಇವತ್ತೆಲ್ಲ ಒಂದ್ ಕಡೆ ಬಹಳ ಸಂತೋಷ ಆಗುತ್ತೆ. ಬಲವಾಗಿ ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ. ಬಲವಾಗಿ ನಾನು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಸಂತೋಷ ಪಡ್ತೀನಿ. ನಾವು ಸಹ ಯಾವತ್ತು ಅಸಹಾಯಕರಾಗಿ ಯಾವತ್ತು ಕೆಲಸವನ್ನು ಮಾಡೋದೂ ಇಲ್ಲ. ಹಾಗಾಗಿ ಈ ದಾರಿಯಲ್ಲಿ ಒಂದು ಸರ್ಕಾರದಲ್ಲಿ, ಒಂದು ಸಚಿವ ಸಂಪುಟದಲ್ಲಿ ಈ ರೀತಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ನಿಜಕ್ಕೂ ಸ್ವಾಗತಾರ್ಹ, ನಿಜಕ್ಕೂ ಸತ್ಯ ಆಗಿದ್ರೆ ಸ್ವಾಗತಕರ. ನೋಡೋಣ, ನನಗೆ ನಿಜಕ್ಕೂ ಗೊತ್ತಿಲ್ಲದ ವಿಚಾರಗಳನ್ನ ಸ್ಪಷ್ಟ ಮಾಹಿತಿ ಇಲ್ಲದೆ ಕೇಳ್ಪಟ್ಟಿದ್ದೀವಿ, ಮಾಧ್ಯಮದ ಮೂಲಕ ಕೇಳಿದ್ದೀವಿ. ನಿಜವಾಗ ನೋಡೋಣ, ನಿಜವಾಗ್ಲೂ ಆಕ್ಷನ್ಗೆ ಬಂದು, ಕಾರ್ಯರೂಪಕ್ಕೆ ಬಂದು ಈ ಗೊಂದಲಗಳನ್ನ ಮನ ಬಂದಂತೆ ನಡ್ಕೊಳ್ತಿರುವಂತ ಎಡವಟ್ಟಿನ ಸರ್ಕಾರ, ಅಲ್ಲಿ ಕಮಿಷನ್ ನಲ್ಲಿ ಚೇರ್ಮನ್ರು, ಅಲ್ಲಿ ಸಮಿತಿನಲ್ಲಿರೋರು ಒಬ್ರು, ಇನ್ನೊಬ್ರು ಔಟ್ಸೈಡ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿಗಳು. ಈ ಸರ್ಕಾರದಲ್ಲಿ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿಗಳು ಜಾಸ್ತಿ ಆಗ್ಬಿಟ್ಟಾರೆ. ತಲೆಗಿಂತ ಬಾಲ ತಲೆನಲ್ಲಾಡಿಸ್ತಿದೆ. ತಲೆ ಬಾಲ ನಲ್ಲಾಡಿಸಿ ಅಂದ್ರೆ ಬಾಲ ಅಲ್ಲಾಡಿಸುತ್ತೆ. ಸೊ ಈ ಪರಿಸ್ಥಿತಿಯಲ್ಲಿ ಸರ್ಕಾರ ನಡೀತಿರೋದು. ಬಹಳ ಸಂತೋಷ. ಯಾವಾಗ ಇವ್ರಿಗೆ ಜ್ಞಾನೋದಯ ಆಯ್ತು? ಜ್ಞಾನೋದಯ ಆಗಿದ್ರೆ ಬಹಳ ಸಂತೋಷ. ಇವರು ಆಡಳಿತದಲ್ಲಿದ್ದಾರೆ, ಇವ್ರಿಗೆ ಜ್ಞಾನೋದಯ. ನಾವು ತಪ್ಪು ಮಾಡ್ತೀವಿ, ಪಾಪ ಇವ್ರಿಗೆಲ್ಲ ಜ್ಞಾನೋದಯ ಆಗಿರೋರು ಒಳ್ಳೇದನ್ನ ಮಾಡಿ. ನೀವು ಒಳ್ಳೇದನ್ನ ಮಾಡಿದ್ರೆ ಸಾಕು. ಶಿವಕುಮಾರ್ ಅವರು ಅಥವಾ ಸರ್ಕಾರದಲ್ಲಿ ಒಳ್ಳೇದಾದ್ರೆ ಸಾಕು. ನಾವೇನ್ ಬಯಸ್ತೀವಿ? ನಾವು ಜನಪ್ರತಿನಿಧಿಯಾಗಿ ಬಯಸೋದು ಜನರಿಗೆ ಒಳ್ಳೇದಾಗಬೇಕು, ಅಷ್ಟು ಬಿಟ್ರೆ ಬೇರೆ ಏನು ಬಯಸಲ್ಲ. ನೀವು ಅಧಿಕಾರ ಕೊಟ್ಟಿದ್ದಾರೆ ಜನ, ಒಳ್ಳೇದನ್ನ ಮಾಡಿ ಸ್ವಾಮಿ ಅಂತ ನಾವು ಕೇಳ್ಕೊತೀವಿ. ಬೆಂಗಳೂರು ನಗರವನ್ನ ಮೊದಲು ನಿಮ್ಮ ಕೆಲಸದಲ್ಲಿ ತೋರಿಸಿ. ನಾವು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವೇನೇ ಮಾತಾಡೋದಾದ್ರು ನಿಮ್ಮ ಮಾತು, ನಿಮ್ಮ ಆಕ್ಷನ್ ಕೆಲಸದಲ್ಲಿ ಬರಬೇಕು, ಮಾತಲ್ಲಿ ಬರೋದು ಬೇಡ. ನಿಮ್ಗೆ ಕೋಪ ಬರ್ಬೋದು, ಪಾಪ ಕೋಪನ ತಡೆದಿಟ್ಕೊಳ್ಳಿ. ಇದು ರಾಜ್ಯದ ಮರ್ಯಾದೆ ಪ್ರಶ್ನೆ, ಒಂದು ಬೆಂಗಳೂರು ನಗರದ ಮರ್ಯಾದೆ ಕಳಿಬೇಡಿ ದಯವಿಟ್ಟು. ನಿಮ್ಗೆ ಕೋಪ ಬಂದು ಅಸಹಾಯಕರಾಗಿ ನೀವು ತಮ್ಮ ಕೋಪವನ್ನ ಮನ ಬಂದಂತೆ ಮಾತಾಡೋ ಮೂಲಕ ನಿಮ್ಮ ಅಹಂಕಾರವನ್ನ ಸಾರ್ವಜನಿಕವಾಗಿ ವ್ಯಕ್ತಪಡಿಸೋದನ್ನ ನಿಲ್ಲಿಸಿ. ನಮ್ದು ಬೆಂಗಳೂರು, ನಮಗೆಲ್ಲ ನಮ್ಮ ತಾಯಿ, ನಮ್ಮ ನಾಡು, ನಮ್ಮ ಭೂಮಿ. ಹಾಗಾಗಿ ನಾಡಿಗೆ ಮತ್ತು ನಮ್ಮ ಬೆಂಗಳೂರಿಗೆ ಅವಮಾನ ಯಾರಿಂದಲಾದರೂ
ನಾವು ಸಹಿಸ್ಕೊಳ್ಳಲ್ಲ ಅನ್ನೋಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ. ಇದೇ ಮೊದಲ ಬಾರಿಗೆ ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಧರ್ಮಸ್ಥಳ ವಿಚಾರದಲ್ಲಿ ದೊಡ್ಡ ಮಟ್ಟದ ಷಡ್ಯಂತ್ರ ಆಗಿದೆ ಅಂತ ಒಪ್ಕೊಂಡಿದೆ. ಸರ್ಕಾರ ಒಪ್ಕೊಂಡಿರೋದು ಹೈಕೋರ್ಟ್ನಲ್ಲಿ ನಿನ್ನೆ. ಈಗ ಯಾವ ಕೇಸು ಯಾವ ಹಿನ್ನೆಲೆ ನನಗೂ ಗೊತ್ತಿಲ್ಲ. ಹೆಚ್ಚುವರಿಯಾಗಿ ಬುರುಡೆ ಪತ್ತೆಗೆ ತನಿಖೆಗೆ ಅವಕಾಶ ಕೊಡಿ ಅಂತ ವಿಠಲ್ ಗೌಡರ ಸಹೋದರರು ಅಪ್ಲಿಕೇಶನ್ ಹಾಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ SIT ಅಧಿಕಾರಿಗಳು ದೊಡ್ಡ ಮಟ್ಟದ ಷಡ್ಯಂತ್ರ ಆಗಿದೆ, ಚಿನ್ನಯ್ಯ ಮತ್ತೆ ಹೇಳಿರೋದೆಲ್ಲ ಸುಳ್ಳು, ಸುಜಾತಾ ಭಟ್ ಹೇಳಿರೋದೆಲ್ಲ ಸುಳ್ಳು, ಇವ್ರ ವಿಚಾರದಲ್ಲಿ ಷಡ್ಯಂತ್ರ ಆಗಿದೆ, ಮತ್ತೆ ಹೆಚ್ಚುವರಿ ಅಸ್ಥಿಗಳ ಪತ್ತೆಗೆ ಅವಕಾಶ ಕೊಡಬೇಡಿ ಅಂತ SIT ಕೇಳ್ಕೊಂಡಿದೆ. ಅದೇ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಷಡ್ಯಂತ್ರ ಧರ್ಮಸ್ಥಳ ವಿಚಾರದಲ್ಲಿ ಆಗಿದೆ ಅಂತ SIT ಮೂಲಕ ಸರ್ಕಾರ ಒಪ್ಕೊಂಡಿದೆ. ನೋಡಿ, ಈಗ ತನಿಖೆ ಆಗಲಿ, ನಾನು ಈ SIT ತನಿಖೆ ಆಗ್ತಿರ್ಬೇಕಾದ್ರೆ ನಾವು ಕೆಲವು ಎಡವಟ್ಟು ಮಂತ್ರಿಗಳಿದ್ದಾರೆ, ತನಿಖೆ ಮಾಡೋರು ಏನು ಮಾತಾಡಲ್ಲ, ತನಿಖೆ ಮಾಡದಿದ್ದವರು ಎಡವಟ್ಟು ಮಂತ್ರಿಗಳು ಮಾತಾಡ್ತಿರ್ತಾರೆ. ಸೊ ಎಡವಟ್ಟಿನ ಮಂತ್ರಿಗಳಾಗಿ ನಾನು ಎಡವಟ್ಟು ಆಗಕ್ಕಾಗಲ್ಲ. ಅವರು ಎಲ್ಲಿ ಏನಾಗಬೇಕು, ತನಿಖೆ ಆಗಬೇಕು, ತನಿಖೆ ಮಾಡೋರಿಗಿಂತ ಮಂತ್ರಿಗಳು ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ಮಂತ್ರಿಗಳು ಹಸ್ತಕ್ಷೇಪ ಮಾಡಿ ಗೊಂದಲ ನಿರ್ಮಾಣ ಮಾಡುವಂತ ಪ್ರಯತ್ನ ಆಗ್ತಿದೆ. ಹಾಗಾಗಿ ನಾವು ಬಿಜೆಪಿಯವರು ಸದಾಕಾಲ ಕೇಳಿದೇನು, ಸ್ಪಷ್ಟವಾದ ತನಿಖೆ, ಹೊರಶಕ್ತಿ ಒಳಶಕ್ತಿ ಎಲ್ಲ ವಿಚಾರದವರನ್ನು ತನಿಖೆಯನ್ನು ಮಾಡಿ, ಬಾಹ್ಯ ಶಕ್ತಿಗಳು ಯಾರ್ಯಾರು ಇದರ ಹಿನ್ನೆಲೆ ಇತ್ತು, ಷಡ್ಯಂತ್ರ ಹೇಳಿದ್ರು ಎಲ್ಲವನ್ನೂ ತನಿಖೆ ಮಾಡಿ ಅಂತಾನೆ ನಾವು ಹೇಳಿದ್ದೀವಿ. ಸೊ ಅದ್ರ ಬಗ್ಗೆ ನಾವೇನು, ಆದರೆ ಕಾಲಮಿತಿಯಲ್ಲಿ ಮಾಡಿ, ಹೇಳ್ಕೊಂಡು ರಬ್ಬರ್ ಬ್ಯಾಂಡ್ ತರ ಈಗ ಸುಮ್ಮನೆ ಯಾರೋ ಒಂದು ಅಪ್ಪನೆ ಬಂತು, ಇಲ್ಲೆಲ್ಲ ಮಾಡಿ ಅಲ್ಲೆಲ್ಲ ಮಾಡಿ ಅಂತ. ಈಗ SIT ಅವ್ರು ಕೇಳ್ಬೇಕು, ನೀವು ಕೇಳಿದ್ರೆ ಅವ್ರು ಹೇಳ್ತಾರೆ ಅಲ್ಲಿದ್ದಂತ ಮೂಳೆಗಳು ಎಲ್ಲಿಂದ ಬಂತು, ಹೊರಗಿನಿಂದ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಿದ್ರ, ಇನ್ನೊಂದು ಮಾಡ್ತಿದ್ರ, ಬ್ಲ್ಯಾಕ್ ಮ್ಯಾಜಿಕ್ ನಡೀತಿತ್ತು, ಅಲ್ಲಿಯ ಇತ್ತ ಅಸ್ಥಿ ಪಂಜರ ಅಲ್ಲಿದ ಎಲ್ಲಿದು ಅಂತ ಎಲ್ಲ ವಿಚಾರಗಳಿಗೆ ನಾನು ಮಾತಾಡಿದ್ರೆ ತಪ್ಪಾಗುತ್ತೆ. ಹಾಗಾಗಿ ನಾನು ಇದ್ರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಬಂಗ್ಲೆಗುಡ್ಡದಲ್ಲಿ ಮತ್ತೆ 4-5 ಬುರುಡೆಗಳು ಸಿಕ್ಕಿದೆ ಅನ್ನೋದು, ಆದ್ರೆ SIT ಇದುವರೆಗೂ ಯಾವುದೇ ರೀತಿಯಾದಂತಹ ವಿಚಾರಗಳನ್ನು ಬಹಿರಂಗಪಡಿಸ್ತಿಲ್ಲ. ಯಾಕಂದ್ರೆ ತನಿಖೆ ಮಾಡ್ತಿರ್ಬೇಕಾದ್ರೆ ಅವ್ರಿಗೂ ಲಿಮಿಟೇಷನ್ಸ್ ಇರ್ತದೆ. ತನಿಖೆ ಮಾಡಿ ಸ್ಪಷ್ಟ ವರದಿಗಳು ತಗೊಂಡು ಮಾತಾಡ್ಬೇಕು. ಅವ್ರೂ ದಿನನಿತ್ಯ ಒಳ್ಳೆ ರಾಜಕಾರಣಿ ತರ ಮಾತಾಡಕ್ ಆಗಲ್ವಾ, ಕೇಳಿದಾಗೆಲ್ಲ ಬೈಸ್ಕೊಳ್ತಿರಕ್ಕಾಗಲ್ಲ. ಹಾಗಾಗಿ ಅವ್ರಿಗೂ ಜವಾಬ್ದಾರಿ ಇರ್ತದೆ. ಯಾಕೆಂದ್ರೆ ತನಿಖೆ ಮಾಡ್ತಿರೋರ್ ಮೇಲೆ ತುಂಬಾ ಜವಾಬ್ದಾರಿ ಇರುತ್ತೆ. ನಾವು ಕೇಳ್ಪಟ್ಟಾಗೆ ನಾನು ಇವತ್ತು ಸರ್ಕಾರದಲ್ಲಿ ಮಂತ್ರಿ ಏನಾಗಿಲ್ಲಲ್ಲ, ನಾನೇನು ಒಬ್ಬ ಶಾಸಕನಾಗಿ ನಾವು ಮಾತಾಡ್ತಾ ನಾವು ಕೇಳಿರೋವಂಥದ್ದು ಅಲ್ಲಿ ತುಂಬಾ ಬ್ಲ್ಯಾಕ್ ಮ್ಯಾಜಿಕ್ ಆಗ್ತಿತ್ತು. ಮ್ಯಾಜಿಕ್ಗಳು ಎಲ್ಲೆಲ್ಲಿಂದನೂ ಬೇರೆ ಬೇರೆ ಕಡೆಯಿಂದನೂ ತಂದಿರೋವಂಥದ್ದು ಅಸ್ಥಿ ಪಂಜರಗಳು ಅಂತನೂ ಕೇಳ್ಪಟ್ಟಿದ್ವಿ. ತನಿಖೆಯನ್ನು ಮಾಡ್ತಿದ್ದಾರೆ, ತನಿಖೆಯನ್ನು ಮಾಡಲಿ. ಲಿಂಗಾಯತ ಸಮುದಾಯ ತರ ನೀವು ಒಕ್ಕಲಿಗ ಸಮುದಾಯದ ಸಭೆ ಮಾಡ್ತೀವಿ ಈಗ ಸಭೆಯನ್ನ ಕರೆಯುವಂಥದ್ದು ಆಗಿದೆ, ನಾಳೆ ದಿನ ಸಭೆ ಆಗುತ್ತೆ. ಸೊ ಏನೊಂದು ಸಮಾಲೋಚನೆ ಆಗುವಂಥದ್ದಾಗುತ್ತೆ. ಈ ಜಾತಿ ವಿಚಾರಗಳು ಯಾವ ರೀತಿ ಆಗಿದೆ ಅಂದ್ರೆ, ಈ ಕಾಂಗ್ರೆಸ್ ಬಂದಿದ ತಕ್ಷಣ ಯಾವುದು ಜಾತಿಗಳನ್ನ ನಮ್ಮ ನಾಡಿನಲ್ಲಿ ಕಾಣಲ್ಲ, ಜಾತಿಗಳನ್ನ ಎಬ್ಬರಿಸಿ ಬಿಟ್ಬಿಟ್ಟಾರೆ, ಎಬ್ಬರಿಸಿ ಬಿಟ್ಬಿಟ್ಟಾರೆ. ಈಗ ಯಾರ ಜೊತೆನಲ್ಲಿ ಯಾರ್ಯಾರು ಎಲ್ಲ ಜಾತಿಯವ್ರು ಓಡಾಡೋರ್ನೆಲ್ಲ ಜೊತೆನಲ್ಲಿ ಓಡಾಡ್ದಂಗೆ ಮಾಡಿಟ್ಬಿಟ್ಟಾರೆ. ಈಗ ಜಾತಿಗಳ ಘರ್ಷಣೆ, ವ್ಯತ್ಯಾಸಗಳು, ವೈಮನಸ್ಸುಗಳು ಏನೂ ಈ ಕಾಂಗ್ರೆಸ್ ಇಂದ ಒಳ್ಳೆ ಅಭಿವೃದ್ಧಿಯನ್ನು ಮಾಡ್ಲಿಕ್ಕಾಗಲ್ಲ, ಆಡಳಿತ ಕೊಡಕ್ಕಾಗಲ್ಲ. ಈಗ ಅಟೆನ್ಷನ್ ಡೈವರ್ಷನ್ ಮಾಡಬೇಕು, ತಮ್ಮ ಭ್ರಷ್ಟಾಚಾರವನ್ನು ಮುಚ್ಚಾಕೊಳ್ಬೇಕು. ಇವನ್ನೆಲ್ಲ ಮಾಡಲಿಕ್ಕೆ ಜಾತಿಗಳ ವೈಮನಸ್ಸನ್ನು ಎತ್ತಿ ಕಟ್ಟೋದ್ರಲ್ಲಿ ಮಾಡಿದ್ದಾರೆ. ಹಾಗಾಗಿ ನಿಜಕ್ಕೂ ಬೇಜಾರು. ನಿಜಕ್ಕೂ ನನಗೆ ಹೇಳ್ತಾ ಇದ್ದೀನಿ, ಈ ಗೊಂದಲ, ಈ ಸಮಸ್ಯೆ 21ನೇ ಶತಮಾನದಲ್ಲೂ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಮಾಡಿರುವಂತಹ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಮೋ ನಮಃ. ಮೊನ್ನೆ ದಿವಸ ಏನು ರಾಜ್ಯ ಸರ್ಕಾರ ಮೀಸಲಾತಿಯ ವಿಷಯದಲ್ಲಿ ಕುರುಬ ಕಮ್ಯುನಿಟಿಯನ್ನ STಗೆ ಸೇರಿಸಬೇಕು ಅನ್ನುವಂಥದ್ದನ್ನ ಬಂದಂತ ಸಂದರ್ಭದಲ್ಲಿ ನನ್ನ ಪ್ರತಿಕ್ರಿಯೆ, ಕುರುಬ ಸಮಾಜದ ನಡುವೆ ಯಾಕೆ ಈ ತರ ಹೇಳಿದ್ರು, ಹಿಂದೆ ಬೊಮ್ಮಾಯಿ ಸರ್ಕಾರನೇ ರಿಸರ್ವೇಶನ್ ಅನ್ನ ರೆಕಮೆಂಡ್ ಮಾಡಿದ್ದಂತ ವಿಷಯ ಇತ್ತು, ಯಾಕೆ ಒಬ್ರು ಶಾಸಕರು ಈ ತರ ಹೇಳಿದ್ದಾರೆ ಅನ್ನುವಂಥದ್ದು ಹೆಚ್ಚು ಟ್ರೋಲ್ ಆಗ್ತಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ
ನಮ್ಮ ಹಿಂದಿನ ಮುಖ್ಯಮಂತ್ರಿಯೇ ಅದನ್ನು ರೆಕಮೆಂಡ್ ಮಾಡಿರುವ ಈ ಸಂದರ್ಭದಲ್ಲಿ ನನ್ನ ಹೇಳಿಕೆಯಿಂದ ಅದಕ್ಕೆ ಏನೋ ಬೇಜಾರಾಗಿದ್ರೆ ಆ ಮಾತನ್ನ